ಸದ್ಗುರು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಭಾಗಿಯಾಗಿದ್ದೆ ದೊಡ್ಡ ಚರ್ಚೆ ಆಗ್ತಿದೆ ನೋಡಿ. ಇವರೇ ಅದು ಅನವಶ್ಯಕವಾದ ಚರ್ಚೆ, ಆಹ್ವಾನ ಬಂದಿತ್ತು, ಹೋಗಿದ್ದಾರೆ, ಅದೇನು ದೊಡ್ಡ ವಿಷಯ. ಅಮಿತ್ ಶಾ ಈಗ ಖರ್ಗೆ ಅವ್ರದ್ದು ಮೋದಿ ಅವ್ರದ್ದು ಫೋಟೋ ಅಕ್ಕಪಕ್ಕ ಸುಮಾರು ವಾರಕ್ಕೆ 2 ಸರಿ ಸಿಗ್ತಾರೆ. ಹಂಗಂದ್ರೆ ಮೋದಿ ಅವ್ರು ಕಾಂಗ್ರೆಸ್ ಸೇರ್ತಾ ಇದ್ದಾರಾ? ಏನು ಲಾಜಿಕ್ ಅದು? ಸುಮ್ಮನೆ ನೋಡಿ, BJP ಅವ್ರು ಹೇಳಿ ಇಲ್ಲಿಂದ ಏಕನಾಥ್ ಶಿಂದೆ ಬರ್ತಾರೆ ಅಂತೆ, ಅಂದರೆ ಇವ್ರ ಸಾಮರ್ಥ್ಯ ಇಷ್ಟೇನಾ? ಅಂದರೆ ಒಂದು ನಿಮಿಷ ಸರ್, ಅಂದರೆ ಒಂದು ಒಪ್ಕೋತಾರೆ, BJPನಲ್ಲಿ ನಾಯಕತ್ವ ಅಸಮರ್ಥ ಇದೆ, ಅಲ್ಲಿ ಯಾರಿಗೂ ಕೆಪಾಸಿಟಿ ಇಲ್ಲ. ಏಕನಾಥ್ ಶಿಂದೆ ಈಗ BJP ಯಾವತ್ತೂ ಕೂಡ ಸ್ವಂತ ಬಲದ ಮೇಲೆ ಬಂದೇ ಇಲ್ಲ ಇತಿಹಾಸದಲ್ಲಿ. ಕರ್ನಾಟಕದಲ್ಲಿ ಏಕನಾಥ್ ಶಿಂದೆಗಳಿಂದನೇ ಬಂದಿರೋದಲ್ವಾ? ಹೋದ ಬಾರಿ 16-18 ಏಕನಾಥ್ ಶಿಂದೆಗಳು ತೊಗೊಂಡೋದ್ರಲ್ಲ, ಏನಾಯಿತು? ಅದಕ್ಕಿಂತ ಮುಂಚೆ ಏನು ಮಾಡಿದ್ರು? ಎವ್ರಿ ಟೈಮ್ ಯಡಿಯೂರಪ್ಪ ಅವರಾಗಿರ್ಬೋದು, ಬೊಮ್ಮಾಯಿ ಅವರಾಗಿರ್ಬೋದು, ಸದಾನಂದ ಗೌಡರಾಗಿರ್ಬೋದು, ಶೆಟ್ಟರ್ ಆಗಿರ್ಬೋದು, ಎಲ್ಲರೂ ಮುಖ್ಯಮಂತ್ರಿ ಆಗಿರೋದು ಏಕನಾಥ್ ಶಿಂದೆಗಳಿಂದಾನೇ, ಇವ್ರು ಸ್ವಂತ ಬಲದಲ್ಲಿಲ್ಲ. ಆದರೆ ಇಲ್ಲಿ ಈ ಸರಿ ಹಾಗಾಗಕ್ಕೆ ಚಾನ್ಸೇ ಇಲ್ಲ. ಆದರೆ ಒಂದು ಮಾತ್ರ ಒಪ್ಕೊತಾ ಇದ್ದಾರೆ ಅಂತ ಅರ್ಥ ಆಯಿತು, ಅವರಲ್ಲಿ ದಮ್ಮಿಲ್ಲ, ತಾಕತ್ತಿಲ್ಲ, ನಾಯಕತ್ವ ಇಲ್ಲ, ಸಾಮರ್ಥ್ಯನೂ ಇಲ್ಲ, ಯೋಗ್ಯತೆನೂ ಇಲ್ಲ. ಅದಕ್ಕೆ ಏಕನಾಥ್ ಶಿಂದೆಗಳು ಬೇಕಾ ಇವರಿಗೆ? ನೋಡಿ, ಏಕನಾಥ್ ಶಿಂದೆಗಳೇ ಇಲ್ಲ ನಮ್ಮ ಪಕ್ಷದಲ್ಲಿ. ಹೋಗೋರೆಲ್ಲ ಹೋಗ್ಬಿಟ್ಟಾಗಿದೆ. ಅಲ್ಲಿ ತನಕ ಹೋಗ್ಬೇಕಾಗಿರ್ಲಿಲ್ಲ, ನಾವು ಪ್ರಯಾಗ್ರಾಜ್ ಇಲ್ಲೇ ಪಾವನ ಆಗ್ಬಿಟ್ಟಿದ್ದೀವಿ.